ಅನುಮತಿ ನೀಡಿದ್ದು ಹೋಟೆಲ್ಗೆ ಶುರುವಾಗಿದ್ದ ಬಾರ್. ಗ್ರಾಮಸ್ಥರು ಮತ್ತು ಸಂಘಟಕರ ಆಕ್ರೋಶ, ಗ್ರಾಮ ತೊರೆಯುವ ಎಚ್ಚರಿಕೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಡಿಸಿ ಆದೇಶದ ದಾಖಲಾತಿ ತಿರುಚಿದ ಪಿಡಿಒ. ಹೌದು, ಹೋಟೆಲ್ ಆರಂಭಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದು ಬಾರ್ ಆರಂಭಿಸುವವರ ವಿರುದ್ಧ ಗ್ರಾಮಸ್ಥರು ಮತ್ತು ಸಂಘಟಕರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾರ್ ಮುಚ್ಚದಿದ್ದಲ್ಲಿ ಈ ಗ್ರಾಮವನ್ನೇ ತೊರೆಯುವ ನಿರ್ಧಾರ ಮಾಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ನಂಜನಗೂಡು ತಾಲೂಕು ಯಲಚಗೆರೆ ಗ್ರಾಮದ ಹೈವೇ ರೋಡ್ ಬಳಿ ಕಳೆದ 3 ದಿನಗಳ ಹಿಂದೆ ದಿಢೀರಾಗಿ ಬಾರ್ ಒಂದು ತಲೆ ಎತ್ತಿ ನಿಂತಿದೆ. ಇನ್ನು ಸದರಿ ಸ್ಥಳದಲ್ಲಿ ಹೋಟೆಲ್ ನಡೆಸುವುದಾಗಿ ಕಸುವಿನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದಿದ್ದ ಮಾಲೀಕರು ಹೋಟೆಲ್ ಆರಂಭಿಸಲು ಅನುಮತಿ ಪಡೆದು ದಿಢೀರನೆ ಬಾರ್ ಓಪನ್ ಮಾಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾರ್ ತೆರೆದಿರುವ ಪ್ರದೇಶದ ಸಮೀಪ ಶಾಲೆಗಳಿವೆ. ಅಕ್ಕಪಕ್ಕದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಮಹಿಳಾ ನೌಕರರು, ಶಾಲಾ ಮಕ್ಕಳು, ಗ್ರಾಮಗಳ ಸಾರ್ವಜನಿಕ ಮಹಿಳೆಯರು ಓಡಾಡುತ್ತಾರೆ. ಈ ಹಿನ್ನೆಲೆ ಇಲ್ಲಿ ಬಾರ್ ತೆರೆಯಬಾರದು ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರ ವಿರೋಧ ಲೆಕ್ಕಿಸದೆ ಬಾರ್ ತೆರೆಯಲಾಗಿದೆ. ಮನವಿಯನ್ನ ಪುರಸ್ಕರಿಸಿ ಬಾರ್ ತೆರವುಗೊಳಿಸದೇ ಇದ್ದಲ್ಲಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಗೂ ನಿರ್ಧರಿಸಿದ್ದಾರೆ. ಇದಕ್ಕೂ ಸರ್ಕಾರ ಮಣಿಯದಿದ್ದಲ್ಲಿ ಗ್ರಾಮ ತೊರೆಯುವುದಾಗಿ ಎಚ್ಚರಿಸಿದ್ದಾರೆ. ನನ್ನ ಹೆಸರು ಸಿದ್ದರಾಜು, ಗ್ರಾಮ ಪಂಚಾಯತಿ ಸದಸ್ಯರು. ಇವನು 3 ವರ್ಷದಿಂದ ಬಂದು ಪಂಚಾಯತಿಲಿ ನಾವು ಬಾರ್ ಮಾಡಬೇಕು ಅಂತ ಹೋರಾಟ ಮಾಡ್ದ. ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕಿಲ್ಲ ಅಂತ ಹೋರಾಟ ಮಾಡಿ ರೆಜ್ಯೂಷನ್ಲಿ ನೀವು ಬಾರ್ ಮಾಡಲ್ಲ ಅಂತ ನಮ್ಗೆ ಮಾತು ಕೊಟ್ಟು ಎಲ್ಲ ಒಂದು ಸತ್ಯವನ್ನು ಮಾಡಿ ಅವನ ಬಾರ್ ಮಾಡಲ್ಲಪ್ಪ ಅಂತ ಬಾರು ಹೊರತುಪಡಿಸಿ ಅಂತ ಇವತ್ತು ರಿಕಾರ್ಡ್ ಮಾಡಿಸಿದ್ದೀನಿ. ನಾನು ಅದನ್ನೂ ಮಿತಿಮೀರಿ ಮಾಡ್ದೆ. ಆಗಲೂ ನಾವೆಲ್ಲ ಹೋಗಿ ಅಲ್ಲಿ ಕೇಳ್ಕೊಂಡು ಬಾರ್ ಮಾಡಬೇಡಪ್ಪ, ನೀನು ಹೋಟ್ಲು ಮಾಡ್ಕ, ಏನೋ ಒಂದು ಜೀವನ ಮಾಡು. ಇಲ್ಲಿ ನ್ಯಾಷನಲ್ ಹೈವೇ ಹೋಯ್ತದೆ, ಅಂಡರ್ಗ್ರೌಂಡ್ ಬ್ರಿಡ್ಜ್ ಬರ್ತದೆ, ನಮ್ಗೆ ಭಾಳ ಸಮಸ್ಯೆ ಆಯ್ತದೆ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ನಮ್ಮ ಇರೋದೆಲ್ಲ ಹಿಂದುಳಿದ ಜನ, ನಾವು ಬಡತನದಲ್ಲಿ ಇದ್ದೀವಿ. ಕೂಲಿ ಮಾಡಿದ್ರುಂಟು, ಕೂಲಿ ಮಾಡಿದ್ರಿಲ್ಲ ಸರ್, ನಮ್ಗೆ ಅಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲೂ ನಾವು ಕೂಲಿ ಮಾಡಿದ್ರೆ ನಮ್ಗೆ ಅಲ್ಲಿ ಕೂಲಿ ಮಾಡ್ಕೊಂಡು ಅಲ್ಲೇ ಬಂದು ಹುಡ್ಕೊಂಡು ನಾವು ಏನು ಜೀವನ ಮಾಡಿದ್ರು, ಹೆಂಡತಿ ಮಕ್ಳು ಹೆಂಗೆ ಸಾಕಿರೋ, ಮಕ್ಳು ಹೆಂಗೆ ಯಾವ ರೀತಿ ಓದಿಸಿರೋ, ಅದರಿಂದ ದಯವಿಟ್ಟು ಕೈ ಮುಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮೂರಿಗೆ ಶಾನೆ ತೊಂದರೆ ಆಯ್ತದೆ. ಅಲ್ಲಿಂದ ಪಕ್ಕದಲ್ಲಿ ಒಂದು ಕಾರ್ಮೆಂಟ್ ಐತೆ. ಆ ಕಾರ್ಮೆಂಟ್ಗೆ ನಮ್ಮ ಇಲ್ಲಿಂದ ಮಕ್ಕಳನ್ನ ಹೋಗ್ತಾವ್ರು, ನಡ್ಕೊಂಡು ಕರ್ಕೋಗ್ಬಿಡ್ಬೇಕು, ಕರ್ಕೊಬರ್ಬೇಕು. ಸಾಯಂಕಾಲ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಾರೆ. ಅದರಿಂದ ದಯವಿಟ್ಟು ನಮ್ಗೆ ಭಾಳ ತೊಂದರೆ ಆಯ್ತು. ಅದರಿಂದ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಪ್ರಾಣ ಹೋಗಲಿ ಅಲ್ಲಿ ನಾವು ನಿಲ್ಲಿಸ್ಬೇಕು ಅಂತ ನಾವು ಹೋಗಿ ಇವಾಗ ಇಲ್ಲೂ ಗಂಟು DC ಕೊಟ್ಟಿದ್ದೀನಿ, ನಾನು ಅಕ್ಲೈನ್ಮೆಂಟಾರೆ ಅಬಕಾರಿ ಇಲಾಖೆಗೂ ಕೊಟ್ಟಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಹೋಗಿ ತಲುಪಿಸಿ ನಾವು ಮನವಿ ಪತ್ರ ಕೊಟ್ಬಿಟ್ಟು ಬಂದಿದ್ದೀನಿ. ಆದರೂ ಯಾವುದೂ ನಮ್ಗೆ ಪಂಚಿಲ್ಲ. ಅದರಿಂದ ದಯವಿಟ್ಟು ನಾವು ಅವ್ರು ಬಂದು ಅಧಿಕಾರಿಗಳು ನಮ್ಗೆ ಪಂಚಿಸ್ಬೇಕು. ಇಲ್ಲಾಂದ್ರೆ ನಾವೇ ಊರು ಬಿಟ್ಬಿಡ್ತೀವಿ. ಊರವರು ಎಲ್ಸ್ಗೆರೆ ಗರಮಣ್ಣವ್ರು ಮಡಿಕಲ್ಲಿ ನಮಗೆಲ್ಲರೂ ಜಾಗ ತೋರಿಸಿ ನಾವು ಹೋಗಕ್ಕೆ ರೆಡಿ ಇದ್ದೀವಿ ಸ್ವಾಮಿ. ಅದರಿಂದ ನಮಗೆ ಭಾರಿ ಸಮಸ್ಯೆ ಆಯ್ತು. ಸರಿನಾಯ್ಕ ಅಂತ ಇವನು 3 ದಿನದಿಂದ ಬಾರ್ ಓಪನ್ ಮಾಡ್ಕೊಂಡು ನಾವೆಲ್ಲ ಹೋಗಿ ಹೇಳಿದ್ರು ಇವನು ಬಾರ್ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಊರವರೆಲ್ಲ ಹೋಗಿ ಹೇಳಿದ್ರು ಬಾರ್ ಓಪನ್ ಮಾಡೋಣ ಸರ್. ಅಷ್ಟೊತ್ತು ದಿವಸ ಸ್ಕ್ಯಾಲ ಮಕ್ಕಳೆಲ್ಲ ಓಡಾಡ್ತಾವ. ಅಲ್ಲೇ ಬಂದು ಹೇಳಿ ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಬಂದು ಇಳಿತಾರೆ ಸರ್, ಅಲ್ಲೇ ಓಡಾಡ್ತಾರೆ. ಇವನು ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಿದ್ರೆ ನಮ್ಗೆ ಆಗಲ್ಲ ಸರ್. ಅದನ್ನು ಪ್ರತಿಭಟನೆ ಮಾಡಿ ಅದು ನೆಲಸಮ ಮಾಡಿದ್ರು ಸರಿ ಸರ್, ಅದು ನಿಲ್ಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡೋಲ್ಲ. ಅದನ್ನು ಈಗ 3 ದಿನದಿಂದ ಮಾಡ್ಕೊಂಡು ಕೂತವನೆ. ಈಗ ಹೆಣ್ಮಕ್ಳೆಲ್ಲ ಇಳಿತಾರೆ. ರುಚಿ ಫ್ಯಾಕ್ಟ್ರಿಗೆ ಐತೆ, ಪಕ್ಕದಲ್ಲಿ ಸ್ಕೂಲ್ ಐತೆ, ಸ್ಕೂಲ್ಗೆ ಹೋಗೋರು ಹೋಯ್ತಾರೆ. ಎಲ್ಲ ಕಡೆಯೂ ಹಿಂಗೆ ಮಾಡ್ತಾನೆ ಸರ್. ಅದನ್ನು ಕಡ್ಡಾಯವಾಗಿ ನಿಲ್ಲಿಸಲೇಬೇಕು ಸರ್. ಪ್ರತಿಭಟನೆ ಮಾಡ್ತೀವಿ. ಊರೆಲ್ಲ ಹೋಗಿ ಹೇಳಿದ್ದೀವಿ, ಆದರೂ ಕೇಳಿಲ್ಲ. ಈಗ ನಿಲ್ಲಿಸ್ತೀನಿ ಸರ್. ಅದ ನಿಲ್ಲಿಸ್ಬೇಕು. ಅದನ್ನು ನೀವು ಬಾರ್ ಬಾಗ ಮತ್ತೆ ತಗೋಬೇಡಿ. ಬರ್ತಾರೆ, ಬಸ್ನು ನಿಲ್ಸಲ್ಲ, ಏನು ನಿಲ್ಸಲ್ಲ. ನಾವು ಎಲ್ಲ ನಡ್ಕ ಬರೋರೇ ಜಾಸ್ತಿ. ನಮ್ಗೆ ಹಿರಿಕಂಡಿ ನಿಲ್ಲಿಸ್ತಾರ, ಸಿಂಧಳಿಪುರದವ್ರು ನಿಲ್ಲಿಸ್ತಾರ. ನಮ್ಮೂರ ಮತ್ತೆ ಬಸ್ನೇ ನಿಲ್ಸಲ್ಲ. ಬಾರ್ನ್ ಬಾಗಲ್ ತಗೋಬೇಡಿ. ನಮ್ಗೆ ಹೆಂಗ ಮಕ್ಕ, ಸಣ್ಣ ಮಕ್ಕ, ಪುಟ್ಟ ಮಕ್ಕ, ನಮ್ಗೆ ಭಯ. ನಿಮ್ಮ ತಮ್ಮ ಅಂತಿ ಬಾರ್ನ್ ಬಾಗಲ್ ತಗೋಬೇಡಿ. ನೀವೆಲ್ಲಾರ ಮಾರಿ ನೀವು ಮಾರಬೇಡಿ ಅನ್ನಲ್ಲ. ನಮ್ಮೂರಲ್ಲಿ ಮಾತ್ರ ಮಾರಬೇಡಿ. ನಮ್ಮ ಗೇಟ್ಲಿ ನಮ್ಮ ಭಯ. ನಮ್ಗೆ ನಡ್ಕ ಬರೋರ್ಗೆ ಅಷ್ಟೊತ್ತು ಆ ಥರದಲ್ಲಿ ಎಲ್ಲ ಕೆಲ್ಸದಿಂದ ಬರ್ತಾರ. ಕೂಲಿ ಕೆಲ್ಸಕ್ಕೆ ಹೋಗ್ತಾರ ಮೈಸೂರಿಗೆ. ಎಲ್ಲವಿ ಚಿಕ್ಕ ಮಕ್ಕ, ದೊಡ್ಡ ಮಕ್ಕ ಎಲ್ಲವಿ. ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಯಾರು ಆದರೂ ಸ್ವಾಮಿ, ನಾವು ಊರು ಬಿಟ್ಟು ಹೊರಟಬೇಕಾಯ್ತದ ಕೆಲ್ಸಗಾರನ. ಆಗಲ್ ತಗೋಬೇಡಿ. ನಿಮ್ಮ ಕೈ ಮುಗಿತೀವಿ, ನಿಮ್ಮ ಕೈ ಮುಗಿದು ಬೇಡ್ಕೊತೀವಿ.